ತಲೆಬುರುಡೆ ಮತ್ತು ಮೂಳೆಗಳು ಸಿಕ್ಕಿರುವಂತಹ ಬಗ್ಗೆ ಮಾಹಿತಿ ಬರ್ತಾ ಇದೆ. ಬಾಕ್ಸ್ ಹಾಗೂ ಪ್ಲಾಸ್ಟಿಕ್ ಕವರ್ನಲ್ಲಿ ಕಳೇಬರವನ್ನು ಸಂಗ್ರಹಿಸಿಕೊಳ್ಳಲಾಗಿದೆ. ಮಾಸ್ಕ್ ಮ್ಯಾನ್ ಗುರುತಿಸಿದ್ದಂತಹ ಸ್ಥಳದಲ್ಲಿಯೇ ಮೂಳೆ ಮತ್ತು ಅಸ್ಥಿಪಂಜರ ಪತ್ತೆಯಾಗಿರುವಂಥದ್ದು. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತಹ ಲೋಕೇಶ್ವರ್ ಸರ್ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಒಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು, ಆತ ಗುರುತಿಸಿದ್ದಂತಹ 13 ಪಾಯಿಂಟ್ಗಳಲ್ಲಿ 5 ಫೇಲ್ಯೂರ್ ಆಯಿತು. ಇವತ್ತು 6ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಮುಂದುವರೆದಾಗ ಇದೀಗ ಅಸ್ಥಿಪಂಜರ ಪತ್ತೆಯಾಗಿದೆ. ಸರ್, ತಮ್ಮ ಫಸ್ಟ್ ರಿಯಾಕ್ಷನ್ ಇದರ ಬಗ್ಗೆ? ನೋಡಿ, ಮೂಳೆ ಸಿಕ್ಕ ತಕ್ಷಣ ಅದು ಮನುಷ್ಯರ ಮೂಳೆನಾ ಇನ್ನೇನಾರ ಮೂಳೆನಾ ಅದು ಎಲ್ಲ ವೆರಿಫೈ ಆಗ್ಬೇಕು. ಕೇವಲ 2 ಮೂಳೆಯಿಂದ ಅದು ಪೂರಾ ಒಂದು ಬಾಡಿಯನ್ನ ಅಸೆಸ್ ಮಾಡಕ್ ಆಗೋದಿಲ್ಲ. ಈಗ 2 ಮೂಳೆ ಅದು ಮನುಷ್ಯರ್ದ ಇನ್ಯಾವ್ದಾರ ಪ್ರಾಣಿ ಅಂತ ಚೆಕ್ ಮಾಡ್ಬೇಕಾಗತ್ತೆ ಫಸ್ಟ್. ಅದಾದ್ಮೇಲೆ ಮನುಷ್ಯರದ್ದು ಅಂದ್ರೆ ಉಳಿಕೆ ಭಾಗಗಳು ಏನಾದ್ರು ಉಳಿಕೆ ಮೂಳೆಗಳು ಏನಾದ್ರೆ ಅದ್ರ ಬಗ್ಗೆ ತಲಾಶ್ ಮಾಡ್ಬೇಕಲ್ಲಿ. ಆ ಪ್ರೋಸೆಸ್ಗೆ ಈಗ ಇನ್ನೂ ಟೈಮ್ ಇದೆ. ಅಲ್ಲಿ ಸುತ್ತ ಒಂದು ಅದ್ರ ಪಕ್ಕದಲ್ಲಿ ಇನ್ನೊಂದು ಆ ಕಡೆ ಈ ಕಡೆ ಒಂದು 5 ಅಡಿ 6 ಅಡಿ ಅಗಲ ಮಾಡ್ಕೊಂಡು ಅರ್ಥ ಹುಡ್ಕ ಪ್ರಯತ್ನ ಆಗುತ್ತೆ. ಅಂದ್ರೆ ಆ ಮೂಳೆ ಇನ್ನೇನಾದ್ರು ಸಿಗ್ಬೋದು ಅಂತ ಹುಡುಕ್ಬೋದು. ಬರೀ 2 ಮೂಳೆ ಸಿಕ್ಕುತ್ತೆ ಅಂದ ತಕ್ಷಣ ಫಸ್ಟ್ ಅದು ಮನುಷ್ಯರ್ದ ಅನ್ನೋದನ್ನ ಫಸ್ಟ್ ವೆರಿಫೈ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಬೇರೆ ಬೇರೆ ಪ್ರಾಣಿಗಳು ಲೈಕ್ ಡಾಗು ಮತ್ತೊಂದು ಇನ್ನೊಂದು ಈ ತರದೆಲ್ಲವೂ ಸತ್ತಿರ್ತವೆ. ಅರ್ಥ ಆಯ್ತಾ? ಅದು ಹಾಗಾಗಿ ಯಾವ್ದೇ ಮೂಳೆ ಅಂತ ನಾವಿನ್ನು ಈಗ್ಲೇ ಅನ್ಲೆಸ್ FSL ರಿಪೋರ್ಟ್ ಬರೋರ್ಗು ಅದು ಮೂಳೆ ಈಗಲೇ ನಾವು ಕನ್ಫರ್ಮ್ ಆಗಿ ತಗೊಳಕ್ಕಾಗಲ್ಲ. ಆದ್ರೆ ಸದ್ಯಕ್ಕೆ ಅಲ್ಲಿ ಸುತ್ತ ಒಂದ್ 2 ಮೂಳೆ ಸಿಕ್ಕಿದೆ ಅನ್ನೋ ಅದಾದ್ಮೇಲೆ ಅದು ಇನ್ನ ಉಳಿಕೆ ಭಾಗಗಳು ಅಂತ ಹುಡುಕ್ತಾರೆ. ಎಸ್ ಲೋಕೇಶ್ವರ್ ಸರ್, ನಾವು ಮಾತಾಡ್ತಾ ಹೇಳ್ತಾ ಇದ್ವಿ ಇದಿನ್ನೂ ಪ್ರಾರಂಭಿಕ ಹಂತದಲ್ಲಿದೆ. ಯಾಕೆಂದ್ರೆ 5 ಪಾಯಿಂಟ್ ಫೇಲ್ ಆದ ತಕ್ಷಣಕ್ಕೆ ಏನೂ ಆಗಿಲ್ಲ ಅಂತನೂ ಅಲ್ಲ, ಅಥವಾ ಇವತ್ತು 6ನೇ ಪಾಯಿಂಟ್ ಅಲ್ಲಿ ಏನೋ ಸಿಕ್ಕಿದೆ ಅಂದ ಕ್ಷಣಕ್ಕೆ ಏನೋ ಆಗೇ ಬಿಡ್ತು ಅಂತಾನೂ ಅಲ್ಲ ಅಂತ. ಹೌದೌದು, ಸತ್ಯ. ಅದು ಯು ಆರ್ ರೈಟ್, ಅದ್ರಲ್ಲಿ ಏನು 2 ಮಾತಿಲ್ಲ. ಅದು ಭಾಗಗಳು ಉಳ್ಕೆದು ಸಿಕ್ಕಿ ನಾನು ಹೇಳಿದ್ನಲ್ಲ, ಅದು ಮನುಷ್ಯರ್ದು ಅನ್ನೋದು ಫಸ್ಟ್ ಕ್ಲಿಯರ್ ಆಗ್ಲಿ, ಆಮೇಲೆ ವಿಚಾರಗಳು ಚರ್ಚೆಗೆ ಬರುತ್ತದು. ಸರ್, ಈಗ SIT ಅಧಿಕಾರಿಗಳು ಈ ಗೌಪ್ಯತೆ ಕಾಪಾಡುವಂತಹ ನಿಟ್ಟಿನಲ್ಲಿ ಈಗ FSL ವರದಿ ಬಂದೇ ಬರುತ್ತೆ. ಇವರು ಎಷ್ಟು ಬೇಗ ಇದರದ್ದು ಪರೀಕ್ಷೆ ಕಳಿಸ್ತಾರೆ ಗೊತ್ತಿಲ್ಲ. ಕಳಿಸಿದ ನಂತರದ ವರದಿಯನ್ನೇನಾದ್ರೂ ಪಬ್ಲಿಕ್ ಡೊಮೈನ್ ಅಲ್ಲಿ ಇಡುವಂತಹ ಸಾಧ್ಯತೆ ಇದೆಯಾ ಸರ್? ಸಾಧ್ಯನೇ ಇಲ್ಲ ರೀ. ಯಾವುದು ತನಿಖೆಯ ವಿಚಾರಗಳನ್ನ ಪಬ್ಲಿಕ್ ಡೊಮೈನ್ ಇಡೋ ಪ್ರಶ್ನೆ ಬರೋದು ಇಲ್ಲ. ಈ ಒಂದು ತಮಗ್ ಗೊತ್ತಿದೆಯೋ ಇಲ್ವೋ, ಕಾನೂನು ಪ್ರಕಾರ ಕೋರ್ಟ್ಗೂ ಅದನ್ನ ಕೇಳೋ ಅಧಿಕಾರ ಇಲ್ಲ. ತನಿಖೆ ಹಂತದಲ್ಲಿ ಯಾವುದೇ ವಿಚಾರಗಳನ್ನ ಕೇಳೋದಾಗ್ಲಿ ಅಥವಾ ಹಿಂಗೆ ಮಾಡಿ ಅಂತ ಹೇಳೋದು ಬರೋದಿಲ್ಲ. ಅವರು ಬೇಕಾದ್ರೆ ಅಡ್ವೈಸ್ ಮಾಡಬಹುದು ಅಷ್ಟೇನೆ. ತನಿಖೆಯಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಳ್ಳಿ ಅಂತ ಅಡ್ವೈಸ್ ಮಾಡಬಹುದೇ ವಿನಃ ಹೀಗೆ ಮಾಡ್ಬೇಕು ಅಂತ ಇನ್ಸಿಸ್ಟ್ ಮಾಡಕ್ ಬರೋದಿಲ್ಲ ಐಒಗೆ. ಅದು ಐಒ ಡಿಸ್ಕ್ರಿಷನ್ ಅಲ್ಲಿ ನಡೆಯುವಂತದ್ದು ಆಸ್ ಪರ್ CRPC ಈಗಿರೋ ಹೊಸ ಕಾನೂನು ವಿಚಾರದಲ್ಲಿ. ಅದು ನೀವು ಐಒದು ಡಿಪೆಂಡೆನ್ಸಿ ಆಗುತ್ತೆ ಎಲ್ಲದಕ್ಕೂ. ಆದ್ರೆ ಅಡ್ವೈಸ್ ಮಾಡಬಹುದು, ಈ ತರದೆಲ್ಲ ಬಳಸಿ ವಿಧಾನಗಳನ್ನ ಅಂತ ಹೇಳಿ ಮಾಡಬಹುದು. ಅಲ್ಲಿ ಮೂಳೆಗಳ ಜೊತೆಗೆ ಮೂಳೆಗಳು ಕರಗಿರೋ ಅವಕಾಶನೂ ಇರುತ್ತೆ. 20 ವರ್ಷ ಅಂದಾಗ ಅಲ್ಲಿಯ ಮಣ್ಣನ್ನು FSL ಗೆ ಕಳಿಸ್ತಾರೆ. ಅದು ಮೂಳೆ ಸಿಕ್ಕಿದ ಜಾಗದ ಮಣ್ಣನ್ನು ಕಲೆಕ್ಟ್ ಮಾಡ್ತಾರೆ. ಅದ್ರೊಳಗೆ ಏನಾದ್ರು ಮೂಳೆಗಳು ಕರಗಿದ್ಯಾ ಯಾವ್ದಾರ ಬೇರೆ ಕಾರಣಗಳಿಂದ ಅಂತ ವೆರಿಫೈ ಮಾಡಕ್ಕೂ ನೋಡ್ತಾರೆ. ಅದೆಲ್ಲ ಪ್ರೋಸೆಸ್ ತಗೊಳತ್ತೆ ಒಂದ್ ದಿವಸ ಟೈಮ್. ಇಲ್ಲಿ ಮಂಗಳೂರಲ್ಲೇ ಇರ್ಬೇಕು, FSL ಒಂದು ವಿಭಾಗ ಅಲ್ಲೇ ಇರ್ಬೇಕು ಹತ್ರದಲ್ಲೇ. ಹಾಗಾಗಿ ಅಲ್ಲಿಗೆ ಕಳಿಸಿ ಅದನ್ನ ಮಾಡಬಹುದು. ಸರ್, SIT ಅಧಿಕಾರಿಗಳ ಮುಂದಿನ ಕ್ರಮ ಅನ್ನುವಂಥದ್ದು ಅಂದ್ರೆ ಈಗ ಒಂದು ಜಾಗದಲ್ಲಿ ಏನೋ ಸಿಕ್ಕಿಬಿಡ್ತು, ಈತನೇ ಹೇಳಿರುವಂತೆ ಉಳಿದಂತಹ 7 ಜಾಗಗಳಿದೆ 13 ಜಾಗಗಳಲ್ಲಿ, ಮತ್ತು ಈತ ಹೇಳ್ತಾ ಇರುವಂತ 100 ಶವಗಳು ಹೂತಿಟ್ಟಿರೋದ್ರಿಂದ ಬೇರೆ ಬೇರೆ ಭಾಗಗಳಲ್ಲೂ ಏನಿದೆಯಲ್ಲ ಅಲ್ಲೂ ಕೂಡ ಸ್ಥಳ ಮಹಜರು ಮತ್ತು ಸಮಾಧಿಯಾಗುವಂತ ಕೆಲಸ ಮುಂದುವರಿಯುತ್ತಾ ಅಂತ. ಹೌದೌದು, ಈಗೇನ್ 16, 15 ತೋರಿಸಿದ್ದಾನೆ ಅದಂತೂ ಕಂಪಲ್ಸರಿ ಅವ್ರು ಓಪನ್ ಮಾಡ್ಲೇಬೇಕು. ಮುಂದೆ ಮತ್ತೆ ಅವನು ಇನ್ನೆಲ್ಲಿ ತೋರಿಸ್ತಾನೋ ಇನ್ನ ಮುಂದುವರಿಯುತ್ತದು.
ಅಂದ್ರೆ ಈಗ FSL ಕಳಿಸೋದು ಅದ್ರ ಪಾಡಿಗೆ ಅದು ಕಳಿಸ್ತಾ ಇರ್ತಾರೆ, ಈ ಕಡೆ ಇವ್ರ ಪಾಡಿಗೆ ಇವ್ರು ಕೆಲಸ ಮಾಡ್ತಿರ್ತಾರೆ ಹಾಗಾದ್ರೆ. ಹೌದೌದು ಒಂದಕ್ಕೊಂದು ಏನು ವಿಚಾರ ಇರಲ್ಲ, ಅದ್ರ ಪಾಡಿ ಅದು ಮಾಡಕ್ ಅದಕ್ಕೆ ಒಂದು ಟೀಮ್ ಇದೆ. ಆ ಟೀಮ್ ನವರು ಅದ್ರ ಬಗ್ಗೆ ವೆರಿಫೈ ಮಾಡಿ ಅದ್ರದ್ದು ಔಟ್ಕಮ್ ಏನೋ ಅದನ್ನ IO ಹೆಡ್ಗೆ ತಿರ್ಸ್ತಿರ್ತಾರೆ. ಅವ್ರು ಫರ್ದರ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅದ್ರ ಬಗ್ಗೆ ಯಾವ್ದೊಂದು ಒಂದ್ ಮನುಷ್ಯಂದು ಅಂತ ಫಸ್ಟ್ ಕ್ಲಿಯರ್ ಆಗ್ಬೇಕು, ಗಂಡಸ್ದ ಹೆಂಗಸ್ದ ಅಂತ ಕ್ಲಿಯರ್ ಆಗ್ಬೇಕು, ದೊಡ್ಡವ್ರದ ಚಿಕ್ಕವ್ರದ ಕ್ಲಿಯರ್ ಆಗ್ಬೇಕು. ಇದೆಲ್ಲದು ಬರುತ್ತೆ. ಏಜ್ ಅದಕ್ಕೆ ಗಂಡ ಹೆಣ್ಣ ಮನುಷ್ಯ ಇದೆಲ್ಲ ರಿಪೋರ್ಟ್ ಬರುತ್ತೆ. ಅಂದ್ರೆ ಇಂತಿಷ್ಟು ದಿನದ ಗಡುವು ಅಂತ ಏನಿಲ್ವಾ ಸರ್? ಅಂದ್ರೆ ಈತ ತೋರಿಸ್ತಾ ಹೋಗ್ತಾನೆ, ಇವರು ಮಾಡ್ತಾ ಹೋಗ್ಬೇಕು ಅನ್ನೋದು ಇದೆಯಾ? ಹಾಗೆ ಇವರು ಪ್ರಕರಣ ಅವ್ನಿಗೆ ಎಕ್ಸಾಸ್ಟ್ ಮಾಡ್ಬೇಕನ್ನೋದೇ ಅದು ಮುಖ್ಯ. ಅವನ ಏನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾನೆ ಆ ಇನ್ಫಾರ್ಮೇಶನ್ ಕಂಪ್ಲೀಟ್ ನೀವು ಎಕ್ಸಾಸ್ಟ್ ಮಾಡ್ಲೇಬೇಕು. ಅದು ಅವರಿಗೆ ಪ್ರೆಷರ್ ಅದೇ ತರ ಇರುತ್ತೆ. ಹೌದಲ್ವಾ? ಅವ್ನು ಹೇಳಿದ್ದ ಈಗ ಏನೋ ಈಗ ಒಂದ್ ಸಿಕ್ತು 2 ಮೂಳೆ ಅಂತ ತಗೊಳ್ಳಿ, ನಾಳೆ ಇದು ಮನುಷ್ಯರದ್ದು ಅಂತಾನೆ ಬರುತ್ತೆ, ಅಥವಾ ಗಂಡಸ್ದು ಹೆಂಗಸ್ದು ಅಂತಾನೋ ಬರುತ್ತೆ, ಇಷ್ಟು ವಯಸ್ಸಿಂದ ಅಂತಾನೋ ಬರುತ್ತೆ. ಅವಾಗ ಅದ್ರ ಬಗ್ಗೆ ವಿಚಾರ ಎನ್ಕ್ವೈರಿಗಳು ಶುರು ಆಗ್ತವೆ. ಎಲ್ಲೆಲ್ಲಿ ಮಿಸ್ ಆಗಿದ್ದಾರೆ, ಯಾರು ಸಿಕ್ಕಿಲ್ಲ ಅಂತವ್ರದಕ್ಕೆ ಇದು ಟ್ಯಾಲಿ ಆಗುತ್ತಾ ಆ ಏಜ್ಗೆ ಇದೊಂದಕ್ಕೆ ಅಂತ ನೋಡ್ತಾರೆ. ಆಮೇಲೆ ಆ ತರದ್ದಾಗಿದೆ ಆ ಏಜ್ ಸಂಬಂಧಪಟ್ಟಂತ ಕೇಸಸ್ ನ ವಾರಸ್ದಾರನ ಕರೆಸ್ತಾರೆ. ಅವ್ರದ್ದು DNA ಏನ್ ಬೇಕಾದಂತ ಅವ್ರ ಬಾಡಿಯಿಂದ ತಗೊಂಡು ಈ ಬೋನ್ ಇಂದ ಅದನ್ನ ಟ್ಯಾಲಿ ಕಳಿಸ್ತಾರೆ. ಅದು ಟ್ಯಾಲಿ ಆದ್ರೆ ಅವರಿಂದ ಕಂಪ್ಲೇಂಟ್ ಏನಾರು ಆಗಿತ್ತ ಹಿಂದೆ, ಅವ್ರು ಅದಕ್ಕೆ ಪ್ರಯತ್ನ ಮಾಡಿದ್ರು, ಅವನೇನಾದ್ರು ಧರ್ಮಸ್ಥಳ ಕಡೆ ಬಂದಿದ್ನ ಅಥವಾ ಇನ್ನೇನಾದ್ರು ಅಲ್ಲಿ ಅವ್ನಿಗೆ ದ್ವೇಷಿಗಳು ಯಾರು ತಂದು ಹೊಡೆದಾಕಿ ಇಲ್ಲಿ ಮುಚ್ಚಾಕ್ಸಿದ್ರ, ಈ ತರದ್ದೆಲ್ಲ ಪ್ರಶ್ನೆಗಳು ಮುಂದೆ ಮಾಡ್ತಾರೆ. ಸರ್, ನಿಮ್ಮ ಗಮನಕ್ಕೂ ಗೊತ್ತೇ ಇದೆ, ಬೇಕಾದಷ್ಟು ಯೂಟ್ಯೂಬ್ ವಿಡಿಯೋಗಳಿಂದ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲಿನ ನಂಬಿಕೆಗಳ ಬಗ್ಗೆ ಪ್ರಶ್ನೆ ಬಂದ್ಬಿಡ್ತು, ಪರವಿರೋಧ ಚರ್ಚೆಗಳು. ಸೊ ಈಗ ಎಲ್ಲೋ ಒಂದ್ ಕಡೆ ಇದಕ್ಕೆ ಪುಷ್ಟಿ ಕೊಟ್ಟಂಗ ಆಯ್ತಲ್ಲ, ಈತ ಸುಳ್ಳು ಹೇಳ್ತಾ ಇಲ್ಲ, ಏನೋ ಇದೆ ಅನ್ನೋಂಗ ಆಗೋಯ್ತಲ್ಲ ಅಂತ. ಅಲ್ಲ, ಈ ಬರೀ ಮೂಳೆ ಸಿಕ್ಕ ತಕ್ಷಣ ನಾನು ಹೇಳ್ತಾ ಇದ್ರಲ್ಲ, ಅದು ಮನುಷ್ಯದ ಅಲ್ವಾ ಅನ್ನೋದು ಇನ್ನೂ ಕ್ಲಿಯರ್ ಆಗಿಲ್ಲ ರೀ. ನಾನು ಅದನ್ನ ಹೇಳ್ತಾ ಇದ್ದೀನಿ, ಇನ್ನೂ ಕ್ಲಿಯರ್ ಆಗಿ ಟೈಮ್ ಇದೆ. ಫಸ್ಟ್ ಅದು ಕ್ಲಿಯರ್ ಆಗ್ಲಿ. ಅದು ಅದಾದ್ಮೇಲೆ ಇವನು ಯಾವ ಉದ್ದೇಶದಲ್ಲಿ ಅದನ್ನ ಹೇಳ್ತಾ ಇದ್ದಾನೆ ಅನ್ನೋದಕ್ಕೆ ಈಗಲೇ ಕನ್ಕ್ಲೂಷನ್ ಬರೋದಿಲ್ಲ. ಅದು ಧಾರ್ಮಿಕ ಸ್ಥಳ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವೆಲ್ಲ ಎಕ್ಸೈಟ್ ಆಗೋದ್ ಬೇಕಿಲ್ಲ. ಅದನ್ನ ಮಾಮೂಲಿಯಾಗಿ ಒಂದು ಮಾಮೂಲಿ ಪ್ರಕರಣ ಹೆಂಗ್ ನಡೀತು ಆ ತರದಲ್ಲೇ ಯೋಚನೆ ಮಾಡ್ತಾ ಇರ್ಬೇಕು ಮುಗಿಯೋವರೆಗೂ. ಮುಗಿದ ಮೇಲೆ ಅದೆಲ್ಲದು ಚರ್ಚೆ. ಅಲ್ಲಿವರೆಗೂ ತಾಳ್ಮೆಯಾಗಿ ಇದನ್ನ SIT ಟೀಮ್ ಬಂದಿದೆ, ಒಳ್ಳೆ ಆಫೀಸರ್ಸ್ ಇದ್ದಾರೆ, ಅದು ಒಂದ್ ಹಂತ ಸ್ವಲ್ಪವರೆಗೂ ವೆಯ್ಟ್ ಮಾಡ್ಬೇಕು. ಇದೇನಾಗಿದೆ, ಟಿವಿಯಲ್ಲಿ ನಿಮ್ದು ಆನ್ಟಿಸಿಪೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಜನ ಇನ್ನ ನಿಮ್ಮ ಮಾತಿಗೆ ಅವ್ರು ಇನ್ನೂ ಆನ್ಟಿಸಿಪೇಟ್ ಮಾಡಕ್ ಹೊರಟಿದ್ದಾರೆ. ಹಂಗಾಗೋದಿಲ್ಲ. ಇದು ತನಿಖೆಯಲ್ಲಿ ಎಲ್ಲದು. ಧನ್ಯವಾದಗಳು ಲೋಕೇಶ್ವರ್ ಸರ್, ಅಶ್ವವೇಗ ವಾಹಿನಿ ಜೊತೆ ಮಾತನಾಡಿದ್ದಕ್ಕಾಗಿ.